ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಸ್ಮಾಲ್ ಚೇಂಜ್ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ನಾವು ನಿನ್ನೆ ದಿವಸ SSLC ವಿದ್ಯಾರ್ಥಿಗಳಿಗಾಗಿ ಕಳೆದ ವರ್ಷದ 2025ರ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಮೇನ್ ಕ್ವಶನ್ ನಂಬರ್ 2ರಿಂದ ಆರಂಭವಾಗುತ್ತೆ. ಸೊ ಅಲ್ಲಿಂದ 5ನೇ ಪ್ರಶ್ನೆಯಿಂದ ಆರಂಭವಾಗಿ 11 ಪ್ರಶ್ನೆಗಳನ್ನು ಬಿಡಿಸಿದ್ವಿ. ಸೊ ಇದು ಅದಕ್ಕೆ ಪಾರ್ಟ್ 2 ಅಂತ ತಿಳ್ಕೊರಿ. 12ನೇ ಕ್ವಶನಿಂದ 16ನೇ ಕ್ವಶನ್ವರೆಗೆ ಇವತ್ತು ನಾವು ಕ್ಲಿಯರ್ ಮಾಡ್ತಾ ಹೋಗೋಣ. ಮೊದಲನೇ ಒಂದು ಪ್ರಶ್ನೆ ನೋಡಿ, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾರಲ್ಲ, ಒಂದು ವರ್ಬ್ ಕೊಟ್ಟಿದ್ದಾರೆ, ವರ್ಡನ್ನು ಡೆವಲಪ್ ಅನ್ನುವಂತಹ ವರ್ಬನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಈ ಒಂದು ಸೆಂಟೆನ್ಸ್ನ ತಕ್ಕ ಹಾಗೆ ಕರೆಕ್ಟ್ ಫಾರ್ಮಲ್ಲಿ ಅದನ್ನು ಬ್ರಾಕೆಟಲ್ಲಿ ಇರ್ತಕ್ಕಂಥದ್ದನ್ನು ಬರೀರಿ ಅಂತ ಹೇಳ್ತಾರೆ. ಸೊ ಯಾವ ರೀತಿಯಾಗಿ ಬರೀಬೇಕು, ಸೊ ಅದನ್ನೇ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ದ ಚೀಫ್ ಗೆಸ್ಟ್ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಅಂತ ಇದೆ. ನೋಡಿ, ಇಲ್ಲಿ ಎಕನಾಮಿಕ್ ಅಂತ ಇದೆಯಲ್ಲ, ಸೊ ಇದು ಎಕನಾಮಿಕ್ ಅನ್ನುವಂಥದ್ದು ಏನಿದೆ ಅಂತಂದರೆ ಇದೊಂದು ಅಡ್ಜೆಕ್ಟಿವ್ ಇದು. ಸೊ ಇದು ಅಡ್ಜೆಕ್ಟಿವ್ ಆಗಿರೋದ್ರಿಂದ ಇಂಗ್ಲೀಷ್ ವ್ಯಾಕರಣದ ಪ್ರಕಾರ ಒಂದು ಅಡ್ಜೆಕ್ಟಿವ್ನ ನಂತರ ನಾವು ಸಾಮಾನ್ಯವಾಗಿ ಒಂದು ನಾಮಪದವನ್ನು ಬಳಸಬೇಕಾಗುತ್ತೆ. ನೌನನ್ನು ಬಳಸಬೇಕು, ಕಂಪಲ್ಸರಿ ಒಂದು ನೌನ್ ಬಳಸಲೇಬೇಕು ಅಡ್ಜೆಕ್ಟಿವ್ ಆದ ನಂತರ. ಸೊ ಇದು ಡೆವಲಪ್ ಅನ್ನುವಂಥದ್ದು ಒಂದು ವರ್ಬ್, ಅಂದರೆ ಕನ್ನಡದಲ್ಲಿ ಅಭಿವೃದ್ಧಿ ಅಥವಾ ಬೆಳೆಸುವಂತ ಆಗ್ತದೆ, ಅಭಿವೃದ್ಧಿಪಡಿಸುವ ಅಥವಾ ಬೆಳೆಸುವಂತ. ಸೊ ಈ ವರ್ಬನ್ನು ನಾವು ನೌನ್ ಆಗಬೇಕು, ಅಂದರೆ ನಾಮಪದವಾಗಿ ಚೇಂಜ್ ಮಾಡಬೇಕು. ಸೊ ಈ ಡೆವಲಪ್ ಅನ್ನುವಂಥ ವರ್ಬನ್ನು ಯಾವ ರೀತಿಯಾಗಿ ಸುಫಿಕ್ಸನ್ನು ಸೇರಿಸೋದ್ರ ಮೂಲಕ ನಾವು ಡೆವಲಪ್ ಮಾಡೋದು, ಡೆವಲಪ್ಮೆಂಟ್ ಅಂತ ಹೇಳಿ ಅದನ್ನು ಚೇಂಜ್ ಮಾಡೋದು ನೋಡ್ತಾ ಹೋಗೋಣ. ಡೆವಲಪ್ ಅನ್ನುವಂಥ ವರ್ಬ್ಗೆ MENT ಮೆಂಟ್ ಅನ್ನುವಂತಹ ಒಂದು ಪ್ರತ್ಯಯವನ್ನು ಸೇರ್ತೀವಿ, ಸುಫಿಕ್ಸ್ ಪ್ರತ್ಯಯವನ್ನು ಸೇರಿಸಿ ಅದನ್ನು ಡೆವಲಪ್ಮೆಂಟ್ ಅಂತ ಹೇಳಿ ಮಾಡಿ ಏನು ಮಾಡಬೇಕಂದ್ರೆ ಅದನ್ನು ನೌನ್ ಆಗಿ ಚೇಂಜ್ ಮಾಡಬೇಕಾಗುತ್ತೆ ವರ್ಬ್ ಇದ್ದಿದ್ದನ್ನು. ಡೆವಲಪ್ಮೆಂಟ್ ಈ ರೀತಿಯಾಗಿ ನೋಡಿ. ದ ಚೀಫ್ ಗೆಸ್ಟ್ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ ಅಂತ ಇದೆ. ಇದರ ಕನ್ನಡ ಅರ್ಥ ಬಂದು ಮುಖ್ಯ ಅತಿಥಿಗಳು ದೇಶದ ಆರ್ಥಿಕ ಅಭಿವೃದ್ಧಿಯ ಮಹತ್ವವನ್ನು ಒತ್ತಿ ಹೇಳಿದರು ಅಂತ ಆಗುತ್ತೆ. ದಿಸ್ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು, ಡೆವಲಪ್ಮೆಂಟ್ ಅನ್ನುವಂಥದ್ದು. ನೆಕ್ಸ್ಟು 13ನೇ ಕ್ವಶನ್ ನೋಡಿ, ಯೂಸ್ ದ ವರ್ಡ್ ವಾಕ್ ಆಸ್ ಅ ನೌನ್ ಇನ್ ಅ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ವಾಕ್ ಅನ್ನುವಂತಹ ಒಂದು ವರ್ಡ್ ಇದೆಯಲ್ಲ, ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ನೌನ್ ಆಗಿ ನಾವು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬೇಕು. ಸಾಮಾನ್ಯವಾಗಿ ಇದನ್ನು ನಾವು ಯಾವಾಗಲೂ ವರ್ಬ್ ಆಗಿ ಯೂಸ್ ಮಾಡ್ತೀವಿ. ವಾಕ್ ಅನ್ನುವಂಥದ್ದು ವರ್ಬ್, ಅದು ನಡೆ ಅಂತ ಹೇಳ್ತೀವಿ, ವರ್ಬ್ ಒನ್ ವಾಕ್ ಅನ್ನುವಂಥದ್ದು. ಇದನ್ನು ಏನು ಮಾಡೋ ಅಂತ ಹೇಳ್ತಾರೆ, ನೌನ್ ಆಗಿ ನಾಮಪದವಾಗಿ ನಾವು ಒಂದು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬೇಕು. ಸೊ ವಾಕ್ಯದಲ್ಲಿ ನೋಡಿ, ಇದನ್ನು ಫಸ್ಟ್ ನಾವು ವರ್ಬ್ ಆಗಿನೇ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅನ್ನೋದು ನಮ್ಗೆ ಕಾಮನ್ ಆಗಿ ಗೊತ್ತಿದೆ. ಆದರೂ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ವರ್ಬ್ ಆಗಿ. ಸಿ ವಾಕ್ಸ್ ಟು ಸ್ಕೂಲ್ ಅಂತ ಹೇಳಿ, ಸಿ ವಾಕ್ಸ್ ಇದು ವರ್ಬ್, ಇದು ಟು ಸ್ಕೂಲ್, ಸಿ ವಾಕ್ಸ್ ಟು ಸ್ಕೂಲ್ ಇದು ವರ್ಬ್ ಆಗಿ ನೋಡಿದ್ವಿ. ಬಟ್ ಈಗ ನಾವು ಅದನ್ನು ಆ್ಯಸ್ ಎ ನೌನ್ ಆಗಿ ಅವ್ರು ಹೇಳಿದಂಥ ಡೈರೆಕ್ಷನಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ನೌನ್ ಆಗಿ ಯಾವ ರೀತಿ ಮಾಡೋದಂದರೆ ಸಿ went for a walk, ಇದು ಇದೆಯಲ್ಲ. ಸೊ ಇಲ್ಲಿರ್ತಕ್ಕಂಥ ಈ ಸೆಂಟೆನ್ಸಲ್ಲಿ ವಾಕ್ ಅನ್ನುವಂಥದ್ದನ್ನು ನೌನ್ ಆಗಿ ಯೂಸ್ ಮಾಡಿದ್ವಿ. ಇದರ ಮೀನಿಂಗ್ ಬಂದು ಅವಳು ನಡಿಗೆಗೆ ಹೋದಳು ಅಂತ ಆಗುತ್ತೆ. ಸೊ ಸಿ ವಾಕ್ಸ್ ಟು ಸ್ಕೂಲ್ ಅಂದರೆ ಅವಳು ಶಾಲೆಗೆ ನಡೀತಾ ಹೋದ್ಲು ಅಂತ ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ, ನೌನ್ ಆಗಿ ನೀವು ಸ್ವಂತ ನಿಮ್ಮದೇ ಓನ್ ಆಗಿ ನೀವು ಬೇರೆ ರೀತಿಯ ಸೆಂಟೆನ್ಸನ್ನು ಕೂಡ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ರಾಮು ಹ್ಯಾಸ್ ಎ ಸ್ಟ್ರೇಂಜ್ ವಾಕ್. ರಾಮು ಹ್ಯಾಸ್ ಎ ಸ್ಟ್ರೇಂಜ್ ವಾಕ್. ಸೊ ಇದು ಕೂಡ ನೌನ್ ಆಗಿ ಈ ಒಂದು ಸೆಂಟೆನ್ಸ್ನಲ್ಲಿ ಬಳಕೆಯಾಗಿದೆ. ರಾಮು ಹ್ಯಾಸ್ ಎ ಸ್ಟ್ರೇಂಜ್ ವಾಕ್ ಅಂದರೆ ರಾಮುನ ನಡಿಗೆ ಶೈಲಿ ವಿಚಿತ್ರವಾಗಿದೆ ಅಂಥೇಳಿ ಆಗುತ್ತೆ.
ಈ ರೀತಿಯಾಗಿ ನಾವು ಒಂದು ವಾಕ್ ಅನ್ನುವಂಥ ವರ್ಬನ್ನು ನೌನಾಗಿನೂ ಕೂಡ ಒಂದು ಸೆಂಟೆನ್ಸಲ್ಲಿ ಬಳಸ್ಬೋದು. ಸೊ ಈ ಕುಂದ್ಬಿಟ್ಟು ನಿಮ್ಮ ಓನ್ ಆಗಿನೂ ಕೂಡ ನೀವು ರಚನೆ ಮಾಡ್ಬೋದು ಸೆಂಟೆನ್ಸ್ಗಳನ್ನು ಸರಿಯಾದ ಒಂದು ಸ್ಟ್ರಕ್ಚರ್ನಲ್ಲಿ ಅಂತ ಹೇಳ್ತಾ, ನೆಕ್ಸ್ಟು 14ನೇ ಒಂದು ಕ್ವಶನ್ ನೋಡಿ, ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಇದೆ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ವಿಜಯ್ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ದ ಮೋಸ್ಟ್ ಇಂಟೆಲಿಜೆಂಟ್ ಅಂತ ಬಂದಿದೆಯಲ್ಲ, ಇದು ಸೂಪರ್ಲೇಟಿವ್ ಡಿಗ್ರಿನಲ್ಲಿರುವಂಥದ್ದು. ಇದು ಸೂಪರ್ಲೇಟಿವ್ ಡಿಗ್ರಿನಲ್ಲಿದೆ. ಇದನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಕಂಪ್ಯಾರಿಟಿವ್ ಡಿಗ್ರಿಗೆ, ಈ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾದ್ರೆ ಇದ್ರ ಒಂದು ರೂಲ್ ನೋಡ್ರಿ. ರೂಲ್ ಇತ್ತಂದರೆ ನಿಮಗೆ ಸರಳವಾಗಿ ಮಾಡೋಕ್ಕೆ ಬರುತ್ತೆ. ಸಬ್ಜೆಕ್ಟು ಪ್ಲಸ್ ವರ್ಬು ಪ್ಲಸ್ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಹಚ್ಚಬೇಕು. ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಪ್ಲಸ್ ದ್ಯಾನ್ ಕಂಪಲ್ಸರಿ. ಕಂಪ್ಯಾರಿಟಿವ್ ಅಡ್ಜೆಕ್ಟ್ನಲ್ಲಿ ದ್ಯಾನ್ ಬರಬೇಕು ಅಡ್ಜೆಕ್ಟಿವ್ ಆದಮೇಲೆ, ಪ್ಲಸ್ ಎನಿ ಅದರ್ ಪ್ಲಸ್ ಆಬ್ಜೆಕ್ಟ್. ಸೊ ಈ ಒಂದು ಸ್ಟ್ರಕ್ಚರ್ನಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಗೆ ಸೆಂಟೆನ್ಸ್ ಚೇಂಜ್ ಆಗಬೇಕು. ನೋಡಿ, ಫಸ್ಟು ಸಬ್ಜೆಕ್ಟ್ ಇದೆ ವಿಜಯ್ ಅಂತೇಳಿ, ಸೊ ವಿಜಯನ ಹಚ್ಕೊಳ್ಳೋಣ. ವಿಜಯ್ ವರ್ಬ್ ಬಂದು ಈಸ್. ಕಂಪ್ಯಾರಿಟಿವ್ ಡಿಗ್ರಿ ಅಲ್ಲಿ ಮೋಸ್ಟ್ ಇಂಟೆಲಿಜೆಂಟ್ ಇದೆ, ಸೊ ಇಲ್ಲಿ ಕಂಪ್ಯಾರಿಟಿವ್ನಲ್ಲಿ ಮೋರ್ ಆಗುತ್ತೆ. ಮೋರ್ ಇಂಟೆಲಿಜೆಂಟ್ ಪ್ಲಸ್ ದ್ಯಾನ್ ಇದೆ. ದ್ಯಾನ್ ನೆಕ್ಸ್ಟ್ ಎನಿ ಅದರ್ ಇದೆ. ಎನಿ ಅದರ್ ರೂಲ್ ಫಾಲೋ ಮಾಡಿಬಿಟ್ರೆ ಸಾಕು. ಎನಿ ಅದರ್. ನೆಕ್ಸ್ಟ್ ಅಬ್ಜೆಕ್ಟ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಈ ರೀತಿಗೆ ವಿಜಯ್ ಇಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಅಂತ ಆಗುತ್ತೆ. ಸೊ ಇದೇನಾಗುತ್ತೆ, ಅರ್ಥಕ್ಕನುಗುಣವಾಗಿ ಅರ್ಥ ಚೇಂಜ್ ಆಗೋದಿಲ್ಲ, ಬಟ್ ಡಿಗ್ರಿ ಚೇಂಜ್ ಆಗುತ್ತೆ. ಇಲ್ಲೇನಿದೆ, ವಿಜಯ್ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂತ ಇದೆ. ಸೊ ಇದು ಬಂದು ವಿಜಯ್ ತರಗತಿಯಲ್ಲೇ ಒಬ್ಬ ಅತ್ಯಂತ ಇಂಟೆಲಿಜೆಂಟ್ ಆಗಿರ್ತಕ್ಕಂಥ ಜಾಣನಾಗಿರ್ತಕ್ಕಂತಹ ವಿದ್ಯಾರ್ಥಿ ಕ್ಲಾಸಿಗೆ ಅಂತೇಳಿ. ಸೊ ಇದು ಕೂಡ ಹಾಗೆ, ವಿಜಯ್ ಇಸ್ ಮೋರ್ ಇಂಟೆಲಿಜೆಂಟು ಅಂದರೆ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಅಂದರೆ ಇತರೆ ವಿದ್ಯಾರ್ಥಿಗಳಿಗಿಂತ ವಿಜಯ್ ಅವ್ರಿಗಿಂತ, ಇಲ್ಲಿ ದ್ಯಾನ್ ಬಂದಿದೆಯಲ್ಲ ಅವ್ರಿಗಿಂತ ಅಂದರೆ ಕ್ಲಾಸ್ನಲ್ಲಿರ್ತಕ್ಕಂಥ ಇತರೆ ವಿದ್ಯಾರ್ಥಿಗಳಿಗಿಂತ ಸೊ ಅವನು ಜಾಣನಿದ್ದಾನೆ ಅಂತ. ಸೊ ಇದು ಒಂದು ಮೀನಿಂಗನ್ನು ಕೊಡುತ್ತೆ. ಇದು ತರಗತಿಯಲ್ಲೇ ವಿಜಯ್ ಬಹಳ ಜಾಣ ಅನ್ನುವಂಥದ್ದು ಹೇಳಿದರೆ, ಇದು ಅವ್ರಿಗಿಂತ ಜಾಣ ಇದ್ದಾನೆ ಅಂತ ಅನ್ನುವಂಥ ಮೀನಿಂಗನ್ನು ಇದು ಕೊಡುತ್ತೆ. ಸೊ ಈ ರೀತಿಯಾಗಿ ನೀವು ಕಂಪ್ಯಾರಿಟಿವ್ ಡಿಗ್ರಿಗೆ ಈ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಚೇಂಜ್ ಮಾಡ್ಬೋದು. ನೆಕ್ಸ್ಟು ಕ್ವಶನ್ ನೋಡಿ 15. ಇದು ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಇದೆ. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸು. ಸೊ ಇದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಶಾರ್ಟಾಗಿ. ಸೊ ನೆಕ್ಸ್ಟ್ ಒಂದು ಲಾಂಗ್ ವಿಡಿಯೋವನ್ನು ಮಾಡ್ತೀನಿ. ಆ ಕ್ಲಾಸ್ನಲ್ಲಿ ಪ್ಯಾಸಿವ್ ವಾಯ್ಸ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನನ್ನನ್ನು ಫಾಲೋ ಮಾಡ್ತಾರೆ ಅಂತ ಹೇಳ್ತಾ, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ನೋಡಿ. ಸೊ ಇದರಲ್ಲಿ ಯಾವ ರೀತಿಯಾಗಿ ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡಬೇಕು. ಇದು ಒಂದು ಸೆಂಟೆನ್ಸ್ ನೋಡಿ, ಡಾಕ್ಟರ್ಸ್ ಆರ್ ಟ್ರೀಟಿಂಗ್ ದ ಪೇಷೆಂಟ್ಸ್ ಅಂತ ಇದೆ. ಮೀನಿಂಗ್ ಬಂದು ಇಲ್ಲಿ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ಅಂತ ಆಗ್ತದೆ. ಸೊ ಇದನ್ನು ನಾವು ಯಾವ ರೀತಿಯಾಗಿ ಪ್ಯಾಸಿವ್ ವಾಯ್ಸ್ಗೆ ಮಾಡಬೇಕು, ಪ್ಯಾಸಿವ್ ವಾಯ್ಸ್ ರೂಲ್ ಏನು ಅಂತ ನೋಡ್ತಾ ಹೋಗೋಣ. ಫಸ್ಟು ಒಂದು ರೂಲನ್ನು ಬಳಸ್ಕೊಳ್ಳೋಣ, ಅದರ ಮೂಲಕ ನಾವು ಸರಳವಾಗಿ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡ್ಬೋದು. ಫಸ್ಟ್ ಬಂದು ಅಬ್ಜೆಕ್ಟ್ ಬರುತ್ತೆ. ಈ ಒಂದು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನಲ್ಲಿ ಅಬ್ಜೆಕ್ಟ್ ಮೊದಲಿಗೆ ಬರುತ್ತೆ, ಪ್ಲಸ್ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಪ್ಲಸ್
ಬೀಯಿಂಗ್ ಬರುತ್ತೆ, ಇದು ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ ಬೀಯಿಂಗ್ ಬರುತ್ತೆ, ಪ್ಲಸ್ ವರ್ಬ್ 3 ಬರುತ್ತೆ, ಫಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ವರ್ಬಿಂದು, ಪ್ಲಸ್ ಬೈ ಬರುತ್ತೆ, ಪ್ಲಸ್ ಸಬ್ಜೆಕ್ಟ್ ಬರುತ್ತೆ. ನೋಡಿ, ಈ ಸಬ್ಜೆಕ್ಟ್ ಏನಿದೆಯಲ್ಲ ಡಾಕ್ಟರ್ಸ್ ಅನ್ನುವಂಥದ್ದು ಇದು ಕೊನೆಗೆ ಬರಬೇಕು. ಪೇಷಂಟ್ಸ್ ಅಂತ ಇದೆಯಲ್ಲ ಇದು ಆಬ್ಜೆಕ್ಟು, ಇದು ಬಂದು ಆರಂಭದಲ್ಲಿ ಬರಬೇಕಾಗತ್ತೆ ಪ್ಯಾಸಿವ್ ವಾಯ್ಸ್ ಮಾಡುವಾಗ. ನಾವು ಮಾಡೋಣ, ಸೊ ರೂಲ್ ಫಾಲೋ ಮಾಡೋಣ. ಪೇಷಂಟ್ಸ್ ಮೊದಲಿಗೆ ಬರಲಿ, ಪೇಷಂಟ್ಸ್. ಹೆಲ್ಪಿಂಗ್ ವರ್ಬ್ ಬಂದು ಆರ್ ಇದೆಯಲ್ಲ ಇಲ್ಲಿ, ಸೊ ಅದನ್ನೇ ತೆಗೆದುಕೊಳ್ಳೋಣ ಆರನ್ನು. ಪೇಷಂಟ್ಸ್ ಆರ್ ಬೀಯಿಂಗ್ ಅನ್ನು ಯಾಕೆ ಹಚ್ಕೊಳ್ತೀವಿ ಅಂದರೆ ಇದು ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ ಅದನ್ನು ಇಂಡಿಕೇಟ್ ಮಾಡ್ತಾ ಇರಬೇಕು. ಪೇಷಂಟ್ಸ್ ಆರ್ ಬೀಯಿಂಗ್ V3. ಸೊ ವರ್ಬ್ 3 ಬಂದು ಏನಿದೆ ಟ್ರೀಟಿಂಗ್ ಅಂತ ಇದೆಯಲ್ಲ, ಟ್ರೀಟ್ ಅನ್ನುವಂಥದ್ದು ಟ್ರೀಟೆಡ್ ಅಂತ ಚೇಂಜ್ ಆಗುತ್ತೆ. ಟ್ರೀಟೆಡ್, ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್. ರೂಲು ಬೈ ಇದೆ. ನೆಕ್ಸ್ಟ್ ಬೈ ಸಬ್ಜೆಕ್ಟ್, ಇಲ್ಲಿ ಡಾಕ್ಟರ್ಸ್ ಅನ್ನುವಂಥ ಸಬ್ಜೆಕ್ಟ್ ಕೊನೆಗೆ ಬರುವಂಥದ್ದು. ಡಾಕ್ಟರ್ಸ್ ಅನ್ನುವಂಥದ್ದು ಕೊನೆಗೆ ಬರುವಂಥದ್ದು. ನೋಡಿ, ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್ ಅಂಥೇಳಿ. ಸೊ ಇದು ಪ್ಯಾಸಿವ್ ವಾಯ್ಸ್ಗೆ ಈ ರೀತಿಯಾಗಿ ನಾವು ಚೇಂಜ್ ಮಾಡ್ಬೋದು. ಸೊ ಮುಖ್ಯವಾಗಿ ಈ ರೂಲನ್ನು ನೀವು ಫಾಲೋ ಮಾಡಬೇಕು. ನಾನು ಆ್ಯಕ್ಟಿವಿಂದ ಪ್ಯಾಸಿವ್ ಚೇಂಜ್ ಮಾಡಲಿಕ್ಕೆ ಪ್ರತಿಯೊಂದು ರೂಲನ್ನು ಒಂದು ಲಾಂಗ್ ವಿಡಿಯೋ ಮಾಡಿ, ಸೊ ಎಷ್ಟಾಗುತ್ತೋ ಅಷ್ಟು ಸರಳವಾಗಿ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಹೀಗಾಗಿ ನೀವು ನನ್ನ ಒಂದು ವಿಡಿಯೋವನ್ನು, ನನ್ನ ಚಾನಲನ್ನು ನೀವು ಯಾವಾಗಲೂ ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಬಂದು ಕ್ವಶನ್ ನಂಬರ್ 16. ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ. ಅಂದರೆ ಇಲ್ಲಿ ಜಯಂತ್ ಮತ್ತು ಸುರೇಶನ್ ನಡುವೆ ಒಂದು ಕಾನ್ವರ್ಜೇಷನ್ ಇದೆ. ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಕೊನೆಗೆ ಅಂಡರ್ಲೈನ್ ಮಾಡಿದಾರಲ್ಲ ಆ ವರ್ಡನ್ನು ಮಾತ್ರ, ಆ ಸೆಂಟೆನ್ಸನ್ನು ಮಾತ್ರ ನಾವು ರಿಪೋರ್ಟೆಡ್ ಸ್ಪೀಚ್ ಆಗಿ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಬೇಕಾಗುತ್ತೆ ಡೈರೆಕ್ಟಿಂದ. ನೋಡಿ, ಜಯಂತ್ ಹೇಳ್ತಾನೆ ಹಲೋ ಸುರೇಶ್, ಹೌ ಆರ್ ಯು ಅಂತೇಳಿ. ಸುರೇಶ್ ಫೈನ್ ಥ್ಯಾಂಕ್ ಯು ಅಂತಾನೆ. ಜಯಂತ್ ಹೊಳ್ಳಿ ವಾಟ್ ಆರ್ ಯು ಗೋಯಿಂಗ್ ಟು ಡೂ ಇನ್ ದ ವೆಕೇಶನ್ ಅಂತಾನೆ. ಸುರೇಶ್ ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಟು ಮೈ ನೇಟಿವ್ ಪ್ಲೇಸ್ ಅಂತೇಳಿ ಆನ್ಸರ್ ಮಾಡ್ತಾನೆ. ಸೊ ಅಂಡರ್ಲೈನ್ ಮಾಡಿದ್ದು ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಟು ಮೈ ನೇಟಿವ್ ಪ್ಲೇಸ್ ಅಂತ ಇದೆಯಲ್ಲ, ಸೊ ಇದನ್ನು ಏನು ಮಾಡಬೇಕು, ಚೇಂಜ್ ಮಾಡಬೇಕಾಗುತ್ತೆ. ಡೈರೆಕ್ಟಲ್ಲಿ ಕನ್ನಡದಲ್ಲಿ ಏನಿದೆ ಅಂತಂದರೆ ಸುರೇಶ ನಾನು ನನ್ನ ಊರಿಗೆ ಹೋಗಲು ಯೋಜನೆ ಮಾಡುತ್ತಿದ್ದೇನೆ ಅಂತ ಹೇಳ್ತಾನೆ. ಸೊ ಇದನ್ನು ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಡೈರೆಕ್ಟಿಂದ ಇಂಡೈರೆಕ್ಟ್ಗೆ. ಡೈರೆಕ್ಟ್ ಇಂಡೈರೆಕ್ಟ್ ಬಗ್ಗೆ ಸಂಪೂರ್ಣವಾಗಿ ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ರಿಪೋರ್ಟೆಡ್ ಸ್ಪೀಚ್ ಅಂತೇಳಿ. ನೀವು ಅದನ್ನು ಹೋಗಿ ನೋಡ್ಬೋದು ನನ್ನ ಪ್ಲೇಲಿಸ್ಟ್ನಲ್ಲಿ. ಭಾಳ ಸರಳವಾಗಿ, ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ನೀವು ನೋಡಿದರೆ ಬೇಕು, ಅದು ಭಾಳ ಸರಳವಾಗಿ ಅರ್ಥ ಆಗುತ್ತೆ. ಡೈರೆಕ್ಟ್ ಇಂಡೈರೆಕ್ಟು ಅಷ್ಟು ಸುಲಭವಾಗಿ ತಿಳಿಸುವಂಥ ಪ್ರಯತ್ನವನ್ನು ನಾನು ಅಲ್ಲಿ ಮಾಡಿದ್ದೀನಿ. ಸೊ ಇವತ್ತು ಕೂಡ ಇನ್ನೂ ಸ್ವಲ್ಪ ಮಾಡರ್ನ್ ಆಗಿ ಸ್ವಲ್ಪ ಚೆನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನೂ ಕೂಡ. ನೋಡಿ, ಇಲ್ಲಿ ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಟು ಮೈ ನೇಟಿವ್ ಪ್ಲೇಸ್ ಅಂತ ಇದೆಯಲ್ಲ, ಸೊ ಇದನ್ನು ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಡೈರೆಕ್ಟಿಂದ ಇಂಡೈರೆಕ್ಟ್ಗೆ ಮಾಡುವಾಗ. ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ರಿಪೋರ್ಟೆಡ್ ಸ್ಪೀಚ್ ಇದೆಯಲ್ಲ, ಈ ಸ್ಪೀಚ್ ಯಾವೊಂದು ಸೆಂಟೆನ್ಸ್ನಲ್ಲಿದೆ ನೋಡಬೇಕು. ಸುರೇಶ್ ಹೇಳಿರುವಂಥದ್ದು ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಟು ಮೈ ನೇಟಿವ್ ಅಂತ ಇದೆ. ಸೊ ಇದು ಬಂದು ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ. ಸೊ ಇದು ಬಂದು ಯಾವ ಸೆಂಟೆನ್ಸ್ ಅಂತ ಆಗುತ್ತೆ ನಿಮ್ಗೆ ಅಂತಂದರೆ ಅಫರ್ಮೇಟಿವ್ ಸೆಂಟೆನ್ಸ್ ಆಗುತ್ತೆ ಇದು. ನೆಕ್ಸ್ಟು ಅಫರ್ಮೇಟಿವ್ ಸೆಂಟೆನ್ಸು ಸುರೇಶ, ಇಲ್ಲಿ ಅಬ್ಜೆಕ್ಟ್ ಇದೆ. ಸುರೇಶ ಜಯಂತಿಗೆ ಹೇಳ್ತಾ ಇದ್ದಾನೆ ಅಂದರೆ ಸುರೇಶ ಟೋಲ್ಡ್ ಜಯಂತ್ ದ್ಯಾಟ್ ಅನ್ನುವಂತಹ ಕಂಜಕ್ಷನ್ ಬಂದಿದೆ ಇಲ್ಲಿ, ಆಲ್ರೆಡಿ ಕೊಡಲಾಗಿದೆ. ಮುಂದಿಂದನೇ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ. ಸುರೇಶ ಟೋಲ್ಡ್ ಜಯಂತ್ ದ್ಯಾಟ್ ಐ ಆಮ್ ಪ್ಲ್ಯಾನಿಂಗ್ ಅಂತ ಇದೆಯಲ್ಲ, ಐ ಆಮ್ ಇದೆಯಲ್ಲ, ಐ ಅನ್ನುವಂಥದ್ದು ಸುರೇಶ್ ಹೇಳ್ತಾ ಇದ್ದಾನೆ, ಸುರೇಶನು ಹಿ, ಅದನ್ನು ನಾವೇನು ಮಾಡಬೇಕು, ಥರ್ಡ್ ಪರ್ಸನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಹಿ ಆಗುತ್ತೆ, ಹಿ. ಆಮೇಲೆ ಏನು ಮಾಡಬೇಕು, ಈ ಟೆನ್ಸನ್ನು ನಾವು ಬ್ಯಾಕ್ ಶಿಫ್ಟ್ ಮಾಡಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ, ಅದು ಫಾಸ್ಟ್ ಕಂಟಿನ್ಯೂಸ್ ಆಗಬೇಕು ಯಾವಾಗಲೂ. ಸೊ ಬ್ಯಾಕ್ ಶಿಫ್ಟ್ ಮಾಡಬೇಕು. ಯಾಮ್ ಇದ್ದಿದ್ದು ವಾಸ್ ಆಗುತ್ತೆ, ಹಿ ಜೊತೆಗೆ ಹಿ ವಾಸ್ ಪ್ಲ್ಯಾನಿಂಗ್, he was planning to go to
ಟು ಗೋ ಟು, ಇಲ್ಲಿ ಮೈ ನೇಟಿವ್ ಪ್ಲೇಸ್ ಅಂತ ಇದೆಯಲ್ಲ, ಸುರೇಶ ಅವನ ಒಂದು ನೇಟಿವ್ ಪ್ಲೇಸ್ ಬಗ್ಗೆ ಹೇಳ್ತಾ ಇದ್ದಾನೆ. ಹೀಗಾಗಿ ಹೀಸ್ ಅನ್ನುವಂಥದ್ದು ಬಳಸ್ಬೇಕು ನಾವು. ಮೈ ಹೋಗಿ ಹೀಸ್ ಆಗುತ್ತೆ. ಹೀಸ್ ನೇಟಿವ್ ಪ್ಲೇಸ್, his native place. ನೋಡಿ, ಸುರೇಶ ಟೋಲ್ಡ್ ಜಯಂತ್ ದ್ಯಾಟ್ ಹಿ ವಾಸ್ ಪ್ಲಾನಿಂಗ್ ಟು ಗೋ ಟು ಹಿಸ್ ನೇಟಿವ್ ಪ್ಲೇಸ್ ಅಂತ ಹೇಳಿ. ಸೊ ಕನ್ನಡ ಮೀನಿಂಗು, ಅವನು ತನ್ನ ಊರಿಗೆ ಹೋಗಲು ಯೋಜನೆ ಮಾಡುತ್ತಿದ್ದನೆಂದು ಸುರೇಶ ಹೇಳಿದನು ಅಂತ ಆಗುತ್ತೆ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಡೈರೆಕ್ಟ್ ಇಂಡೈರೆಕ್ಟ್ ಬಗ್ಗೆ ಕನ್ಫ್ಯೂಷನ್ಸ್ ಇದ್ದರೆ ಸ್ವಲ್ಪ ನೀವು ನನ್ನ ಒಂದು ರಿಪೋರ್ಟೆಡ್ ಸ್ಪೀಚ್ ಅನ್ನುವಂಥ ವಿಡಿಯೋವನ್ನು